ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮ ಕಥೆ ನಾನೆಂದಿಗೂ ನಿನ್ನವನೇ ಭಾಗ 39. ನಾನು ನಿನ್ನ ಹುಚ್ಚನಾಗ್ಬಿಟ್ಟಿದ್ದೀನಿ ಜಾನು. ಈ ಹುಚ್ಚು ಇಳಿಸೋಕೆ ಅದೇನು ಕೊಡ್ತೀಯಾ? ನನಗೆ ಬೇಕಾದ್ದೆಲ್ಲ ನಿನ್ನ ಹತ್ತಿರದಿಂದ ನಾನೇ ಇಸ್ಕೋತೀನಿ. ಅವಳನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಾ ತುಂಟತನದಿಂದ ಹೇಳಿದ ಜ್ಯೇಷ್ಠ. ಕೊಡೋಕೆ ನನ್ನ ಹತ್ರ ಏನಿದೆ? ಏನೂ ಇಲ್ಲ. ನಾನು ಯಾವಾಗಲೂ ನಿಮ್ಮ ಋಣದಲ್ಲೇ ಇರುವವಳು. ಪ್ರೀತಿ ಹೊರತಾಗಿ ನನ್ನ ಹತ್ರ ಬೇರೇನೂ ಇಲ್ಲ. ಅವನ ದನಿಯಲ್ಲಿದ್ದ ಕಕ್ಕುಲತೆ ಪ್ರೀತಿಗೆ ಅವಳ ಮನಸ್ಸು ಸೋತು ಹೋಯಿತು. ಅವಳು ಅವನ ಕೈ ಹಿಡಿದು ಜಗ್ಗಿ ಅವನ ಹಣೆಗೆ ಹೂಮುತ್ತು ನೀಡುತ್ತಾ ಹೇಳಿದಳು, ನಿನ್ನ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಆಯಿತು, ನನಗೆ ಮಾಡೋಕೆ ಆಗದೆ ಇದ್ದರೆ ನಾನು ಹೇಳ್ತೀನಿ. ಅಂದು ರಚನಾಳಿಂದ ಕರೆ ಬಂದಿತ್ತು ಜನನಿಗೆ. ಹಲೋ ಜಾನು, ಹೇಗಿದ್ದೀಯಾ? ನಾನು ರಚನಾ ಮಾತಾಡ್ತಿರೋದು. ಮದುವೆ ಆದಮೇಲೆ ನಿಂಗಂತೂ ನನ್ನ ನೆನಪಿಲ್ಲ. ನೀನೀಗ ಫ್ರೀ ಆಗಿದ್ದೀಯಾ? ಮಾತಾಡಬಹುದಾ? ಗೆಳತಿಯನ್ನು ವಿಚಾರಿಸಿಕೊಂಡಿದ್ದಳು. ಹಾಯ್ ರಚನಾ, ನಾನು ಚೆನ್ನಾಗಿದ್ದೀನಿ. ಮತ್ತೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದಾರಾ? ನಾನೀಗ ಫ್ರೀಯಾಗಿದ್ದೀನಿ, ಮಾತಾಡಬಹುದು. ನಿಂಗೆ ಅಮ್ಮನಿಂದ ನಮ್ಮ ಮನೆ ವಿಷಯಗಳೆಲ್ಲ ಗೊತ್ತಾಗಿದೆ ಅಂತ ಅನಿಸುತ್ತೆ. ನಾನು ತುಂಬ ಸಲ ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಮಾತಾಡೋಕೆ ಆಗಲಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳು, ದುರ್ಘಟನೆಗಳು ಸಂಭವಿಸಿದ್ದರಿಂದ ನಿಂಗೆ ಕರೆ ಮಾಡಿ ಮಾತಾಡೋಕೆ ಸಾಧ್ಯನೇ ಆಗಲಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಬಳಿಕ ತಮ್ಮ ಮನೆಯಲ್ಲಿ ಇದುವರೆಗೆ ಆಗಿರುವ ಘಟನೆಗಳನ್ನು ಗೆಳತಿಗೆ ವಿವರಿಸಿದಳು. ನಿಂಗೆ ಆಕ್ಸಿಡೆಂಟ್ ಆಗಿದ್ದಾಗ ನಾನು ಬಂದು ನೋಡ್ಕೊಂಡು ಹೋಗಿದ್ದೆ. ಆಂಟಿ ಹತ್ರ ಮಾತಾಡಿದ್ನಲ್ಲ, ನಿಮ್ಮನೆ ಸಮಸ್ಯೆಗಳು ನನಗೂ ಗೊತ್ತಾಗಿದೆ. ಸಾರಿ ಮತ್ತೆ ಅದನ್ನು ನಿನಗೆ ನೆನಪಿಸಿದ್ದಕ್ಕೆ. ನಾನೀಗ ವಿಷಯಕ್ಕೆ ಬರ್ತೀನಿ. ನಾನೀಗ ಕರೆ ಮಾಡಿದ್ದು, ಮುಂದಿನ ಶುಕ್ರವಾರ ನನ್ನ ಎಂಗೇಜ್ಮೆಂಟ್ ಇದೆ. ಅದಕ್ಕೆ ನಿಮ್ಮ ಮನೆಗೆ ಕರೆಯೋಕೆ ಬರ್ತೀನಿ. ಇವತ್ತು ಸಂಜೆ ಬಂದರೆ ನೀನು ಮನೇಲಿ ಇರ್ತೀಯಾ ಅಂತ ಕೇಳೋಕೆ ಕರೆ ಮಾಡಿದ್ದು. ಕಂಗ್ರಾಟ್ಸ್ ಕಣೆ. ನನಗಂತೂ ತುಂಬ ಸಂತೋಷ ಆಯಿತು. ತುಂಬ ದಿನಗಳಿಂದ ಬರೀ ದುಃಖದ ಸಮಾಚಾರಗಳನ್ನು ಕೇಳಿ ಕೇಳಿ ಬೇಜಾರಾಗಿತ್ತು. ಹುಡುಗ ಯಾರು? ಏನು ಮಾಡ್ತಿದ್ದಾರೆ? ರಜತ್ ಏನು ಮಾಡುತ್ತಿದ್ದಾರೆ ಎಂದು ಕೇಳಬೇಕೆಂದುಕೊಂಡರೂ ಅವಳಿಂದ ಕೇಳಲು ಸಾಧ್ಯವಾಗಲಿಲ್ಲ. ಮೊದಲು ತಂಗಿಯ ಮದುವೆಯಾದ ಬಳಿಕ ಅವನು ಮದುವೆಯಾಗುತ್ತಾನೇನೋ ಎಂದಂದುಕೊಂಡಳು ಜನನಿ. ಥ್ಯಾಂಕ್ಸ್. ನಾನು ಮದುವೆ ಆಗುತ್ತಿರುವ ಹುಡುಗ ಅಮಿತ್ ಅಂತ. ಅವರು ಪ್ರೈವೇಟ್ ಕಾಲೇಜೊಂದರಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೂ ನಿನ್ನ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಆಗ್ತಾ ಇತ್ತು. ಸಂಜೆ ಮೀಟ್ ಮಾಡಿದ ಮೇಲೆ ಮಿಕ್ಕ ವಿಚಾರ ಮಾತಾಡೋಣ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ್ದಳು ರಚನಾ. ಜ್ಯೇಷ್ಠನ ಬಳಿ ಇವತ್ತು ಸಂಜೆ ನನ್ನ ಫ್ರೆಂಡ್ ಅವಳ ಎಂಗೇಜ್ಮೆಂಟ್ಗೆ ಕರೆಯೋಕೆ ಅಂತ ನಮ್ಮನೆಗೆ ಬರ್ತಾ ಇದ್ದಾಳೆ. ಅದಕ್ಕಾಗಿ. ಅವಳು ಮಾತು ಪೂರ್ತಿ ಮಾಡುವ ಮೊದಲೇ ಜ್ಯೇಷ್ಠ ಹೇಳಿದ, ಬೇಗ ಮನೆಗೆ ಬರಬೇಕು ಅಂತ ತಾನೆ? ಹೌದೆಂದು ತಲೆ ಆಡಿಸಿದಳು ಜನನಿ. ತುಂಬ ದಿನಗಳಾದ ಬಳಿಕ ಸಂಜೆ ಗೆಳತಿಯನ್ನು ಕಾಣುತ್ತೇನೆ ಎಂದೆಂದುಕೊಂಡಾಗ ಅವಳ ಮನಸ್ಸು ಹೂವಾಗಿತ್ತು. ಸಂಜೆ ಆಗುವುದನ್ನೇ ಕಾಯುತ್ತಾ ಕುಳಿತಿದ್ದಳು ಜನನಿ. ಜನನಿ ಅಂದು ಸಂಜೆ ಬೇಗವೇ ಮನೆಗೆ ಬಂದಿದ್ದಳು. ಸಂಜೆ ರಚನಾ ಬರುವಾಗ ಜ್ಯೇಷ್ಠ ಇನ್ನೂ ಮನೆಗೆ ಬಂದಿರಲಿಲ್ಲ. ಜನನಿ ಸಿರಿಯವರಿಗೆ ತನ್ನ ಗೆಳತಿಯನ್ನು ಪರಿಚಯಿಸಿದಳು. ರಚನಾ ಸಿರಿಯವರಿಗೆ ವಂದಿಸುತ್ತಾ, ಮೇಡಮ್, ನಿಮ್ಮನ್ನು ನಾನು ತುಂಬ ಸಲ ನೋಡಿದ್ದೀನಿ. ನೀವು ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಡೆಯವರು ಅಲ್ವಾ? ನನಗೂ ಕೂಡ ನಿನ್ನನ್ನು ನೋಡಿದ್ದೀನಿ ಅಂತ ಅನ್ನಿಸ್ತು. ನೀನು ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡೋದಾ? ಅವಳನ್ನು ವಿಚಾರಿಸಿಕೊಂಡರು ಸಿರಿ. ಹೌದು ಮೇಡಮ್, ನಾನು ನಿಮ್ಮ ಸ್ಕೂಲಲ್ಲೇ ಕೆಲಸ ಮಾಡೋದು. ನಮ್ಮ ಜಾನುವಿನ ಏಕೈಕ ಆತ್ಮೀಯ ಗೆಳತಿ ಅಲ್ವಾ ನೀನು? ನೀನು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷ. ಅದಕ್ಕಿಂತ ಹೆಚ್ಚಿನ ಸಂತೋಷ ಏನು ಗೊತ್ತಾ? ತುಂಬ ಸಿಹಿಯಾದ ಸಮಾಚಾರ ಹೊತ್ತು ತಂದಿದ್ದೀಯಾ ಎಂದು ಹೇಳುತ್ತಾ ಬಾಯಿಗೆ ಸಿಹಿ ತಿನ್ನಿಸಿದರು ಸಿರಿ. ಮೈಸೂರು ಪಾಕ್ ನೀವೇ ಮಾಡಿದ್ದ ಮೇಡಮ್? ತುಂಬ ಚೆನ್ನಾಗಿದೆ. ಹೌದಮ್ಮ, ಬೆಳಿಗ್ಗೆನೇ ಜಾನು ನೀನು ಬರ್ತೀಯಾ ಅಂತ ಹೇಳಿದ್ಲು, ಅದಕ್ಕಾಗಿ ಮಾಡಿದೆ. ನಿಂಗೆ ಇಷ್ಟ ಆದರೆ ನಾನು ಮಾಡಿದ್ದು ಸಾರ್ಥಕ ಆಯಿತು ಎಂದು ನಗುತ್ತಾ ಹೇಳಿದರು ಸಿರಿ. ಬಳಿಕ ಗೆಳತಿಯನ್ನುದ್ದೇಶಿಸಿ ರಚನಾ ಹೇಳಿದಳು, ಎಲ್ಲಿ ನಿಮ್ಮ ಯಜಮಾನರು ಕಾಣಿಸ್ತಾ ಇಲ್ವಲ್ಲ? ಅವಳು ಹಾಗೆ ಹೇಳುತ್ತಿದ್ದಂತೆಯೇ ಹೊರಗೆ ಕರೆಗಂಟೆ ಸದ್ದಾಗಿತ್ತು. ಜ್ಯೇಷ್ಠ ಬಂದ್ರು ಅಂತ ಅನಿಸುತ್ತೆ. ಜನನಿ ಬಾಗಿಲಿನತ್ತ ಧಾವಿಸಿದ್ದಳು. ರಚನಾ ಗೆಳತಿಯ ಮುಖ ನೋಡಿದಳು. ಅವಳ ಮುಖದಲ್ಲಿ ಹರ್ಷದ ಹೊನಲು ಕಾಣಿಸಿತ್ತು. ಜ್ಯೇಷ್ಠನ ನಿಷ್ಕಲ್ಮಶ ಮುಖ, ಸ್ನೇಹಪರತೆ ಅವಳಿಗೂ ಚೆನ್ನಾಗಿ ಹಿಡಿಸಿತ್ತು. ಅವನು ಗೆಳತಿಗೆ ತಕ್ಕ ಜೋಡಿ ಎನಿಸಿತು ರಚನಾಗೆ. ಒಂದು ಅರ್ಧ ಗಂಟೆ ಇದ್ದು ಅವರೊಂದಿಗೆ ಮಾತಾಡಿ ತನ್ನ ಎಂಗೇಜ್ಮೆಂಟ್ಗೆ ಬರಬೇಕೆಂದು ಆಹ್ವಾನವಿತ್ತು ಹೊರಟಿದ್ದಳು ರಚನಾ. ಊಟ ಮಾಡ್ಕೊಂಡು ಹೋದರೆ ಸಾಕು ಎಂದು ಜನನಿ ಎಷ್ಟು ಒತ್ತಾಯಿಸಿದರೂ ರಚನಾ ಕೇಳಲಿಲ್ಲ. ಈ ಕತ್ಲೆಯಲ್ಲಿ ಒಬ್ಳೆ ಯಾಕೆ ಹೋಗ್ತೀಯಾ? ನಾನು ನಿನ್ನ ಡ್ರಾಪ್ ಮಾಡುವುದಕ್ಕೆ ನಿಮ್ಮನೆ ತನಕ ಬರ್ತೀವಿ ಎಂದು ಹೇಳಿ ಗೆಳತಿಯನ್ನು ಮನೆ ತಲುಪಿಸಲು ಪತಿಯೊಂದಿಗೆ ಬಂದಿದ್ದಳು ಜನನಿ. ತನ್ನ ಅಣ್ಣನನ್ನು ಮದುವೆಯಾಗಿದ್ದರೆ ಜನನಿ ಇಷ್ಟು ಖುಷಿಯಾಗಿ ಸಂತೋಷವಾಗಿರಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಆಯ್ಕೆ ನಿಜವಾಗಿಯೂ ಉತ್ತಮವಾಗಿದೆ ಎಂದು ರಚನಾಗೆ ಮೊದಲ ಬಾರಿಗೆ ಅನಿಸಿತ್ತು. ನಮ್ಮ ಮನೆ ತನಕ ಬಂದು ಹಾಗೆ ಹೋಗುವ ಹಾಗಿಲ್ಲ, ಮನೆ ಒಳಗೆ ಬಂದು ಹೋಗಿ ಎಂದು ರಚನಾ ಒತ್ತಾಯ ಮಾಡಿದಳು ಗೆಳತಿ ಮತ್ತು ಗೆಳತಿಯ ಗಂಡನನ್ನ.
ಇಲ್ಲ, ಇನ್ನೊಂದಿನ ಬರ್ತೀವಿ ಎಂದು ಅಲ್ಲಿಂದಲೇ ಹೊರಟರು ಜನನಿ ಮತ್ತು ಜ್ಯೇಷ್ಠ. ಅವರ ಮನೆ ಮುಂದೆ ಹೋದಾಗ ಜನನಿಗೆ ಹಳೆಯದೆಲ್ಲ ಜ್ಞಾಪಕಕ್ಕೆ ಬಂದು ಅವಳ ಮನಸ್ಸು ಮುದುಡಿಕೊಂಡಿತ್ತು. ಆ ಹುಚ್ಚನ ತಂಗಿ ಈ ಮನೆ ಸೊಸೆಯಾಗೋದು ಬೇಡ ಎಂದು ಹೇಳಿದ ಮಾತು ನೆನಪಾಗಿ ಅವಳ ಕಣ್ಣಂಚು ಒದ್ದೆಯಾಗಿತ್ತು. ಪತ್ನಿಯ ಮುಖವನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಾ ಜ್ಯೇಷ್ಠ ಕೇಳಿದ, ಚಿನ್ನ, ಯಾಕೆ ನಿನ್ನ ಮುಖ ಸಪ್ಪಗಾಗಿದೆ? ಜನನಿಗೆ ತಡೆಯಲಾಗಲಿಲ್ಲ. ಅವನ ಬಳಿ ಆ ವಿಷಯವನ್ನು ಹೇಳಿಕೊಂಡಳು. ನಾನು ತುಂಬ ದಿನದಿಂದ ನಿಮ್ಮತ್ರ ಒಂದು ಕ್ವಶ್ಚನ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಸಂದರ್ಭ ಬಂದಿದೆ, ಅದಕ್ಕಾಗಿ ಕೇಳ್ತಾ ಇದ್ದೀನಿ. ನಿಂಗೆ ಯಾವತ್ತಾದರೂ ನನ್ನಣ್ಣ ಹುಚ್ಚ ಅಂತ ಅನ್ನಿಸ್ತಾ? ಮತ್ತೆ ನಾನು ಹುಚ್ಚನ ತಂಗಿ ಅಂತ? ಅವಳ ಧ್ವನಿ ಭಾರವಾಗಿತ್ತು. ನೋವು ತುಂಬಿದ ಅವಳ ಮುಖ ಕಂಡು ಅವನ ಹೃದಯ ದ್ರವಿಸಿ ಹೋಗಿತ್ತು. ಇಲ್ಲ, ನನಗೆ ಯಾವತ್ತೂ ಹಾಗೆ ಅನ್ನಿಸಿರಲಿಲ್ಲ. ಈಗ ನೀನು ಹೇಳಿದ್ಮೇಲೆ ನಾನು ಆ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ನಿನ್ನ ಮದುವೆ ಆದಮೇಲೆ ನಾನು ನಿನ್ನ ಹುಚ್ಚನಾಗ್ಬಿಟ್ಟಿದ್ದೀನಿ ಜಾನು. ಈ ಹುಚ್ಚು ಇಳಿಸೋಕೆ ಅದೇನು ಕೊಡ್ತೀಯಾ, ಅದೇನು ಮಾಡ್ತೀಯಾ, ಅದನ್ನು ಹೇಳು. ಅವಳನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಾ ತುಂಟತನದಿಂದ ಹೇಳಿದ ಜ್ಯೇಷ್ಠ. ಕೊಡೋಕೆ ನನ್ನತ್ರ ಏನಿದೆ? ಏನೂ ಇಲ್ಲ. ನಾನು ಯಾವಾಗಲೂ ನಿಮ್ಮ ಋಣದಲ್ಲೇ ಇರುವವಳು. ಪ್ರೀತಿ ಹೊರತಾಗಿ ನನ್ನತ್ರ ಬೇರೆ ಏನೂ ಇಲ್ಲ, ಅವನಿಗೆ ಉತ್ತರಿಸಿದಳು ಜನನಿ. ಹಳೆಯದನ್ನೆಲ್ಲ ಯೋಚನೆ ಮಾಡಿ ಇವತ್ತಿನ ದಿನ ಹಾಳು ಮಾಡಬೇಡ. ನಿನ್ನತ್ರ ಏನಿದೆ ಅಂತ ನಿಂಗೆ ಗೊತ್ತಿಲ್ಲ, ಅದಕ್ಕಾಗಿ ಈ ರೀತಿ ಹೇಳ್ತಾ ಇದ್ದೀಯಾ? ಆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನನಗೆ ಬೇಕಾದ್ದೆಲ್ಲ ನಿನ್ನ ಹತ್ತಿರದಿಂದ ನಾನೇ ಇಸ್ಕೋತೀನಿ ಎಂದು ಹೇಳುತ್ತಾ ತನ್ನ ಎಡಗೈಯಿಂದಲೇ ನೊಂದುಕೊಂಡಿದ್ದ ಅವಳ ತಲೆ ದಡವಿ ಅವಳನ್ನು ಸಮಾಧಾನಪಡಿಸಿದ ಜ್ಯೇಷ್ಠ. ಜನನಿ ಅವನ ಕೈಯನ್ನು ತನ್ನ ತುಟಿಗೊತ್ತಿಕೊಂಡಳು. ನಾನು ನಿಮಗೆ ಸುಖ ತರುವವಳಾಗಿರಬೇಕು. ನನ್ನಿಂದ ನೀವು ಸುಖವಾಗಿ ಸಂತೋಷವಾಗಿದ್ದರೆ ನನಗೆ ಅದಕ್ಕಿಂತ ಬೇರೇನೂ ಬೇಡ. ಜಾನು, ನಿನ್ನಿಂದ ನನಗೆ ಏನೆಲ್ಲ ಬೇಕು ಅಂತ ಬಾಯಲ್ಲಿ ಹೇಳೋಕ್ಕಾಗಲ್ಲ. ನೀನು ಕೊಡದೇ ಇದ್ದರೂ ನಾನು ಅದನ್ನೆಲ್ಲ ಕಸಿದು ತಗೋತೀನಿ. ಅದಕ್ಕೆ ನೀನು ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲ. ರಜತ್ನೊಂದಿಗಿನ ಅವಳ ಮದುವೆ ಕ್ಯಾನ್ಸಲ್ ಆಗಲು ಅವಳು ಅಂದು ಆ ನಿರ್ಧಾರ ಕೈಗೊಳ್ಳಲು ಕಾರಣವೇನು ಎಂದು ಜ್ಯೇಷ್ಠನಿಗೆ ಈಗ ಸ್ಪಷ್ಟವಾಗಿ ಅರಿವಾಯಿತು. ಅಂದು ರಾತ್ರಿ ಜನನಿಯನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಳ್ಳುತ್ತಾ ಹೇಳಿದ ಜ್ಯೇಷ್ಠ, ಜಾನು, ನಿನ್ನೊಳಗೆ ಇಷ್ಟೊಂದು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ವಂಶಪಾರಂಪರ್ಯವಾಗಿ ಬರುವ ರೋಗವೇನೂ ಅಲ್ಲ. ನಿಮ್ಮ ಅಪ್ಪ ಅಮ್ಮ ನಾರ್ಮಲ್ ಆಗಿದ್ರಲ್ಲ, ಅಣ್ಣ ಹಾಗೆ ಆಗ್ತಾನೆ ಅಂತ ಯಾರಿಗಾದರೂ ಗೊತ್ತಿತ್ತಾ? ಇಲ್ಲ ತಾನೆ? ಅದೇ ಅಪ್ಪ ಅಮ್ಮನ ಮಕ್ಕಳು ನೀನು ಮತ್ತು ನಿನ್ನ ತಮ್ಮ ಇಬ್ಬರೂ ಚೆನ್ನಾಗಿದ್ದೀರಲ್ಲ. ದೈವ ಸೃಷ್ಟಿ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲದ್ದೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ನಾನಂತೂ ಆ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ, ಮಾಡೋದೂ ಇಲ್ಲ. ನಾನು ಮಾತ್ರ ಅಲ್ಲ ಜಾನು, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಆ ಬಗ್ಗೆ ಯೋಚನೆಯೇ ಮಾಡಿಲ್ಲ ಎಂದು ಹೇಳುತ್ತಾ ಮೃದುವಾಗಿ ಅವಳ ಬೆನ್ನು ನೇವರಿಸತೊಡಗಿದ. ಅಂದು ನನಗೆ ನಿನ್ನತ್ರ ಒಂದು ಮಾತು ಕೇಳಬೇಕಾಗಿತ್ತು, ಸಂಕೋಚದಿಂದ ಹೇಳಿದಳು ಜನನಿ. ನಾನು ನಿನ್ನ ಗಂಡ ಅಲ್ವಾ? ನನ್ನತ್ರ ಮಾತಾಡೋಕೆ ಸಂಕೋಚ ಯಾಕೆ? ಏನಿದ್ರೂ ನೇರವಾಗಿ ಕೇಳು, ಅದಕ್ಕೆ ಪೀಠಿಕೆಯ ಅವಶ್ಯಕತೆ ಇಲ್ಲ, ಅವಳಿಗುತ್ತರಿಸಿದ ಜ್ಯೇಷ್ಠ. ನಾನವತ್ತು ಆ ನಿರ್ಧಾರ ತಗೊಂಡಿದ್ದು ಸರಿನಾ ತಪ್ಪಾ ಅಂತ ನಾನು ಕಷ್ಟದಲ್ಲಿದ್ದಾಗ ಅವರಿಂದ ಸಹಾಯ ಪಡೆದು ಆಮೇಲೆ ನಿನ್ನ ಮದುವೆಯಾಗಿ ನಾನು ಸ್ವಾರ್ಥಿಯಾಗಿ ಬಿಟ್ಟಿದ್ದೀನಾ ಅಂತ ಅವಳ ಮನಸ್ಸಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಅವನ ಮುಂದಿಟ್ಟಿದ್ದಳು. ಇಲ್ಲ ಜಾನು, ನೀನು ಸರಿಯಾದ ನಿರ್ಧಾರ ಕೈಗೊಂಡಿದ್ದೀಯಾ. ಒಂದು ವೇಳೆ ನೀನು ರಜತ್ನ ಮದುವೆಯಾಗಿದ್ದರೆ ಅವರ ತಂದೆಗೆ ಆ ಮದುವೆ ಒಪ್ಪಿಗೆ ಇರಲಿಲ್ಲ ಅಲ್ವಾ? ಆ ಮನೆಯಲ್ಲಿ ನಿತ್ಯ ಜಗಳ ಇರ್ತಾ ಇತ್ತು. ಯಾರಿಗೂ ಸುಖ ಇರ್ತಿರ್ಲಿಲ್ಲ, ನೆಮ್ಮದಿ ಇರ್ತಾ ಇರಲಿಲ್ಲ. ನೀನು ಅವರಿಂದ ಸಹಾಯ ಪಡೆಯುವಾಗ ರಜತ್ ಅವರನ್ನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀಯಾ? ಇಲ್ಲ ತಾನೆ? ಅಂದ ಮೇಲೆ ನಿನ್ನ ನಿರ್ಧಾರ ಸರಿಯಾಗಿಯೇ ಇದೆ. ಪ್ರೀತಿಸಿ ಬಿಟ್ಟುಬಿಟ್ಟಿದ್ರೆ ಅಥವಾ ನಂಬಿಸಿ ಮೋಸ ಮಾಡಿದರೆ ಆಗ ತಪ್ಪಾಗುತ್ತೆ. ಈಗ ನೀನು ಬೇರೆ ಯಾವುದರ ಬಗ್ಗೆನೂ ಯೋಚನೆ ಮಾಡಬೇಡ. ಯೋಚನೆ ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಮ್ಮಿಬ್ಬರ ಮದುವೆ ಆಗಿ ಹೋಗಿದೆ. ಇನ್ನು ನೀನು ಯೋಚನೆ ಮಾಡಬೇಕಾಗಿರೋದು ಯಾರ ಬಗ್ಗೆ ಗೊತ್ತಾ ಎಂದು ಹೇಳುತ್ತಾ ಅವಳಿಗೆ ಮತ್ತೆ ಮಾತಾಡಲು ಅವಕಾಶ ಕೊಡದೆ ಅವಳ ತುಟಿಯ ಮೇಲೆ ತನ್ನ ತುಟಿಯೂರಿ ಅವಳ ತುಟಿಯ ಜೇನು ಹೀರಲಾರಂಭಿಸಿದ. ತನ್ನ ಮನದಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಗಳನ್ನು ಅವನಲ್ಲಿ ಕೇಳಿ ಅವನಿಂದ ಉತ್ತರ ಪಡೆದು ಸಮಾಧಾನಗೊಂಡಿದ್ದಳು ಜನನಿ. ಮೊದಲಾದರೆ ಜನನಿ ತನಗೆ ಯಾವುದೇ ಕಷ್ಟ ಬಂದಲ್ಲಿ ಅಥವಾ ಸಮಸ್ಯೆ ಎದುರಾದಲ್ಲಿ ರಚನಾ ಬಳಿ ಹೇಳಿಕೊಂಡು ಅವಳ ಸಲಹೆಗಳನ್ನು ಸ್ವೀಕರಿಸುತ್ತಿದ್ದಳು. ಅದೆಷ್ಟೋ ಬಾರಿ ಅವಳಿಗೆ ಆ ಸಮಸ್ಯೆಗಳು ಪರಿಹಾರವಾಗಿದ್ದವು. ಈಗ ಜ್ಯೇಷ್ಠನ ಬಳಿ ತನ್ನ ಸಮಸ್ಯೆಗಳನ್ನು ಕಷ್ಟಗಳನ್ನು ಹಂಚಿಕೊಳ್ಳುತ್ತಿದ್ದಳು, ಅವನಿಂದ ಸಹಾಯ ಪಡೆಯುತ್ತಿದ್ದಳು. ಮದುವೆಯಾದ ಮೇಲೆ ತಾನು ಗೆಳತಿಯಿಂದ ದೂರವಾದೆನ ಎಂಬ ಭಾವನೆಯೂ ಬಂದಿತ್ತು ಜನನಿಗೆ. ಇನ್ನು ಗೆಳತಿಗೆ ಮದುವೆಯಾದ ಮೇಲೆ ಅವಳು ಅವಳ ಸಂಸಾರದಲ್ಲಿ ಬ್ಯುಸಿಯಾಗಿರುತ್ತಾಳೆ. ತಮ್ಮಿಬ್ಬರ ಗೆಳೆತನ ದೂರವಾದಂತೆ. ತಿಂಗಳಲ್ಲಿ ಒಮ್ಮೆಯಾದರೂ ತಾವಿಬ್ಬರು ಸಂಧಿಸಿ ಮಾತಾಡಬೇಕು. ಆ ಬಗ್ಗೆ ಗೆಳತಿಯಲ್ಲಿ ಮಾತಾಡಬೇಕೆಂದು ಅಂದುಕೊಂಡಳು ಜನನಿ. ಈ ನಿರ್ಧಾರಕ್ಕೆ ಬಂದ ಮೇಲೆ ಅವಳ ಮನಸ್ಸಿಗೆ ಸಮಾಧಾನವಾಯಿತು.
ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.